ಸರ್ವಸ್ಮ ಆತ್ಮನೇ ನಮಃ. ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ ಶ್ರವಣ ಈಗ ಮುಂದುವರೆದಿದೆ. ಅಲ್ಲಿ ಕೆಲವು ಶ್ಲೋಕಗಳನ್ನು ಈಗಾಗಲೇ ನಾವು ಸ್ಥೂಲವಾಗಿ ನೋಡಿ ಮುಗಿಸಿದ್ದೇವೆ. ಅವುಗಳ ವ್ಯಾಖ್ಯಾನ ವಿಷಯಗಳನ್ನು ಮತ್ತು ಪಾಠಭೇದ, ವಿಶೇಷತಃ ಭಾಗವತ ತಾತ್ಪರ್ಯದ ಪಾಠಭೇದ ಇತ್ಯಾದಿಗಳನ್ನು ಈ ಮುಂದಿನ ಭಾಗದಲ್ಲಿ ನೋಡಬೇಕು. 9ನೇ ಶ್ಲೋಕದ ಅರ್ಥವನ್ನು ಇನ್ನೊಂದು ಬಾರಿ ಗಮನಕ್ಕೆ ತಂದುಕೊಳ್ಳೋಣ. ಭಗವಂತ ಚತುರ್ಮುಖ ಬ್ರಹ್ಮನ ತಪಸ್ಸಿನಿಂದ ಸಂತುಷ್ಟನಾಗಿ ಅವನಿಗೆ ಶ್ವೇತದ್ವೀಪವನ್ನು ತೋರಿಸಿದ. ಅದನ್ನು ಮೀರಿಸಿದಂಥ ಲೋಕ ಮತ್ತೊಂದಿಲ್ಲ. ಅಲ್ಲಿ ದುಃಖ, ಮೋಹ, ಭಯ ಯಾವುದಕ್ಕೂ ಅವಕಾಶ ಇಲ್ಲ. ದೇವತೆಗಳು ಆ ಲೋಕವನ್ನು ಹೊಗಳ್ತಾರೆ ಅಂತಿಷ್ಟು ಅಲ್ಲಿ ಬಂದಿದೆ. ಅದಕ್ಕೆ ವ್ಯಪೇತ ಸಂಕ್ಲೇಶ ಅಂತಿದೆ. ಯಾವುದೇ ಥರದ ಕ್ಲೇಶ ಅಲ್ಲಿರೋದಿಲ್ಲ ಅಂತ. ಕ್ಲೇಶ ಅನ್ನೋದಕ್ಕೆ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ ಮತ್ತು ಅಭಿನಿವೇಶ ಇದು ಅರ್ಥ ಅಂತ ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳಿದ್ದಾರೆ. ವಿಜಯಧ್ವಜರ ಪುಸ್ತಕದಲ್ಲಿ ದ್ವೇಷಾದಿ ನಿವೇಶ ಅಂತಿದ್ರೆ ಅದನ್ನು ತಿದ್ದುಕೊಳ್ಬೇಕು. ದ್ವೇಷ ಅಭಿನಿವೇಶ ಅಂತದು ಮಹಾಪ್ರಾಣ ಆಗಬೇಕು. ಅಭಿನಿವೇಶ ಅಂದರೆ ಆಗ್ರಹ ಅಂತ ಅರ್ಥ. ಅವಿದ್ಯಾ ಅಂದರೆ ಅಜ್ಞಾನ, ಅಸ್ಮಿತಾ ಅಂದರೆ ನಾನು ನನ್ನದು ಅನ್ನುವ ಅಭಿಮಾನ. ಹೀಗೆ ಅಜ್ಞಾನ, ಅಭಿಮಾನ, ರಾಗ, ಯಾವುದಾದ್ರು ಒಂದು ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ಆಸಕ್ತಿ, ದ್ವೇಷ ಮತ್ತು ಅಭಿನಿವೇಶ ಅಂದರೆ ಒಂದು ವಸ್ತುವಿನ ಬಗ್ಗೆ ಅಥವಾ ಒಂದು ವಿಷಯದ ಬಗ್ಗೆ ಆಗ್ರಹ. ಇಷ್ಟನ್ನ ಆ ಶಬ್ದಗಳಿಂದ ತಿಳ್ಕೊಳ್ಬೇಕು ಅಂತ ವಿಜಯಧ್ವಜರು ಮತ್ತು ಯಾದವಾರ್ಯರು ತಿಳಿಸ್ತಾರೆ. ಯತ್ ಪರಂ ಅಂತ ಹೀಗೆ ಬಂದಿದೆ ಅಲ್ಲಿ. ಈ ಯತ್ ಅಂದರೆ ಯಾವುದು ಅಂತ ಹೀಗೆ ಅರ್ಥ ಇಟ್ಕೊಂಡ್ರೆ, ಈ ಲೋಕ ಅನ್ನುವುದು ಶ್ರೇಷ್ಠವಲ್ಲ ಅಂತ ಹೀಗೆ ಅರ್ಥ ಆಗ್ತದೆ. ಅದಕ್ಕಾಗಿ ಆಚಾರ್ಯರು ಯತ್ ಅಂದರೆ ಯತಃ ಅಂತ ಇಷ್ಟ ಅರ್ಥ ಅದಕ್ಕೆ ತಿಳಿಸ್ತಾರೆ. ಯಾವ ಶ್ವೇತದ್ವೀಪಕ್ಕಿಂತ ಉತ್ತಮವಾದ ಲೋಕ ಇಲ್ಲ ಅಂತ ಹೀಗೆ ಅದನ್ನು ವಿವರಿಸ್ತಾರೆ. ಈ ಲೋಕ ವೈಕುಂಠವೆಂಬ ಲೋಕ ಅಂತ ವೀರರಾಘವರು ಬರೆದಿದ್ದಾರೆ. ಇಲ್ಲಿ ಶ್ವೇತದ್ವೀಪ ಅಂತ ನಾವು ನೋಡ್ತಾ ಇದ್ದೀವಿ. ಅದು ಇಲ್ಲಿ ಭಾಗವತದ ಮುಂದಿನ ಯಾವುದಾದ್ರು ಶ್ಲೋಕದಿಂದ ಅಥವಾ ಭಾಗವತ ತಾತ್ಪರ್ಯದಿಂದ ನಮಗದು ಸ್ಪಷ್ಟ ಆಗಬೇಕು. ಅದನ್ನು ಏನಂತ ನನಗೆ ಈಗ ಸ್ಮರಣೆಗೆ ಬರ್ತಿಲ್ಲ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಂಬ 3 ಲೋಕಗಳ ಪೈಕಿ ಯಾವ ಲೋಕ ಅಂತ ಇಟ್ಕೊಳ್ಬೇಕು, ಅದಕ್ಕೇನು ಆಧಾರ ಅನ್ನೋದು ನನಗೀಗ ಸ್ಮರಣೆಗೆ ಬರ್ತಿಲ್ಲ. ಮುಂದಿನ ಯಾವುದಾದ್ರು ಶ್ಲೋಕದಲ್ಲಿ ಅದು ಕಂಡಿರಬಹುದು. ಅಂತೂ ಈಗ ಆ ವ್ಯಾಖ್ಯಾನಗಳಲ್ಲಿ ಈಗ ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ತಿಳಿದಿದ್ರೆ ಸಾಕು. ಹಾಗಾಗಿ ಯತಃ, ಯತ ಎಂಬ ಶಬ್ದಕ್ಕೆ ಯತಃ ಅಂತ ಅರ್ಥ ಆಚಾರ್ಯ ಹೇಳಿದ್ದರಿಂದ ಯಾವ ಲೋಕಕ್ಕಿಂತ ಅಂತ ಅರ್ಥ ಆಗ್ತದೆ. ಯಾವ ಲೋಕವು, ಯತ ಅಂದರೆ ಯಾವುದು ಅಂತ ಅರ್ಥ ಆಗೋದಿಲ್ಲ, ಯಾವ ಲೋಕಕ್ಕಿಂತ ಅಂತ ಅರ್ಥ ಆಗ್ತದೆ. ಯಾವ ಲೋಕಕ್ಕಿಂತ ಉತ್ತಮವಾದ ಲೋಕ ಮತ್ತೊಂದಿಲ್ಲ ಅಂತ ಹೀಗೆ ಅರ್ಥ ಆಗೋದ್ರಿಂದ ಈ ಲೋಕದ ಶ್ರೇಷ್ಠತೆ ಸೂಚಿತ ಆಗ್ತದೆ. ಮುಂದೆ ತತ್ರ ಪ್ರಮಾಣಮಾಹ, ಅತ್ರ ಪ್ರಮಾಣಮಾಹ ಅಂತ ಹೇಳ್ತಾರೆ ಯಾದವಾರ್ಯರು. ಎತ್ತದಿತ್ಯಾದೇಹ ಶಬ್ದಾ ಪಂಚಮ್ಯಂತಹ ಪ್ರಕೀರ್ತಿತಾ ಅಂತ ಇತಿಚ ಅಂತ ಅಲ್ಲಿ ಕಂಡು ಬರ್ತದೆ ಭಾಗವತ ತಾತ್ಪರ್ಯ. ಅದನ್ನು ಯಾಕೆ ಆಚಾರ್ಯ ಹೇಳಿದ್ದಾರೆ ಅಂದರೆ, ಯತ್ ಅಂತ ಈಗೇನು ಶ್ಲೋಕದಲ್ಲಿದೆ ಅದಕ್ಕೆ ಪಂಚಮಿ ವಿಭಕ್ತಿ, ಅದನ್ನು ಪಂಚಮಿ ವಿಭಕ್ತಿ ಅಂತ ನಾವು ಗುರುತಿಸಬೇಕು. ತತ್ ಅಂತ ಎಲ್ಲಿಯಾದರೂ ಬಂದರೆ ಅದನ್ನು ಕೂಡ ಪಂಚಮಿ ವಿಭಕ್ತಿ ಅಂತ ಗುರುತಿಸಬೇಕು. ಇದು ಆಚಾರ್ಯರು ನಮಗೆ ತಿಳಿಸಿಕೊಟ್ಟಂಥ ಅರ್ಥ ಅಂತ ಅದೊಂದು ಭಾಗವತ ತಾತ್ಪರ್ಯದ ಮಾತಿದೆ. ಇತಿ ಚ ಅಂತೇನಿದೆ, ಚ ಅಂತ ಬಂದಿದ್ದರಿಂದ ಹಿಂದೆ
ವ್ಯಾಸ ನಿರುಕ್ತ ಅಂತ ಬಂದಿದೆ. ಅದರಿಂದ ಚ ಅಂದರೆ ವ್ಯಾಸ ನಿರುಕ್ತದಲ್ಲೇ ಹೀಗೆ ಹೇಳಿದ್ದಾರೆ. ನಿರುಕ್ತ ಅಂದರೆ ಶಬ್ದಗಳ ಅರ್ಥಗಳನ್ನು ಹೇಳುವಂಥ ಒಂದು ಗ್ರಂಥ. ಅದರಿಂದ ವ್ಯಾಸ ನಿರುಕ್ತ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ಇಷ್ಟು ಅರ್ಥ ಆಗ್ತದೆ. ಎತ್ತದಿತ್ಯಾದಿ ಶಬ್ದ ಪಂಚಮಿಂಥ ಪ್ರಕೀರ್ತಿತ ಅಂತ ಇಲ್ಲೇನು ಭಾಗವತ ತಾತ್ಪರ್ಯದಲ್ಲಿ ಕಾಣಿಸ್ತದೆ. ಇಂಥ ಯಾವುದೇ ಗ್ರಂಥವನ್ನು ಉದ್ಧಾರ ಮಾಡಲಿಲ್ಲ, ಯಾವುದೇ ಕೋಶದ ಆಧಾರವನ್ನು ಉದ್ಧಾರ ಮಾಡಿಲ್ಲ ವೀರರಾಘವರು ಮತ್ತು ಶ್ರೀಧರರು. ಆದರೆ ಯತ್ ಅಂದರೆ ಯತ್ ಪರಂ ಅಂದರೆ ಯತಃ ಪರಂ ಅಂತ ಅರ್ಥನ ಅವರು ಕೂಡ ಬರದೇ ಇದ್ದಾರೆ. ಆಚಾರ್ಯರು ಅದನ್ನು ಬರೆದಿದ್ದಾರೆ ಅಷ್ಟೇ. ಇಲ್ಲಿ ಎತ್ತದಿತ್ಯಾದಿ ಶಬ್ದ ಪಂಚಮಿಂಥ ಪ್ರಕೀರ್ತಿತಾ ಇತಿ ಚ ಅಂತ ಏನೊಂದು ಭಾಗ ಇದೆಯಲ್ಲ, ಇದು ಬನಂಜ ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಭಾಗವತ ತಾತ್ಪರ್ಯದಲ್ಲಿ ಇದು ಕಾಣಿಸೋದಿಲ್ಲ. ನಮಗೆ ಯತ್ ಅಂದರೆ ಯತಃ ಅಂತ ಅನ್ನೋದಕ್ಕೆ ಸಹಜವಾಗಿ ಅರ್ಥ ಗೊತ್ತಾಗೇ ಆಗ್ತದೆ. ಅದಕ್ಕೆ ಇಂಥ ಕೋಶವನ್ನು ಹೇಳಬೇಕಾದ ಅಗತ್ಯ ಏನಿಲ್ಲ. ಇಲ್ಲಿ ಇಷ್ಟಾದರೂ ಅವ್ರು ಹೇಳಿದ್ದಾರಲ್ಲ, ಅದಕ್ಕೆ ಪಂಚಮ್ಯಂತಹ ಪ್ರಕೀರ್ತಿತ ಅಂತ ಬರೆದಿದ್ದಾರಲ್ಲ, ಪಂಚಮಿ ವಿಭಕ್ತಿಯಲ್ಲಿ ಅವು ಇವೆ ಅಂತ ಈಗ ಮಾಡಿದಂತ ಆಗ್ತದೆ. ಯತು ಅನ್ನೋದು ಪಂಚಮಿ ವಿಭಕ್ತಿ ಅಂತ. ಪಂಚಮಿ ವಿಭಕ್ತಿ ಶಬ್ದ ಅದು ಹೇಗೆ ಅಂತ ನಮಗೊಂದು ಗೊಂದಲ ಆಗ್ತದೆ ಇದರಲ್ಲಿ. ಆದರೆ ಕೋಶದಲ್ಲಿ ಎಲ್ಲಿಯೂ ಕೂಡ, ಯಾವುದೇ ಕೋಶದಲ್ಲೂ ಕೂಡ ಅದನ್ನು ಪಂಚಮಿ ವಿಭಕ್ತಿ ಅಂತ ಯಾರೂ ಪರಿಗಣನೆ ಮಾಡಲಿಲ್ಲ. ಅವನ್ನ ಬಹಳ ಅಂದರೆ ಎತ್ತದಿತ್ಯಾದಿ ಶಬ್ದ ಪಂಚಮ್ಯರ್ಥಾ ಪ್ರಕೀರ್ತಿತಾ ಅಂತ ಆಗಬಹುದು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ಯತ್ ತತ್ ಎಂಬ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಅದು ನಮಗೆ ಬೇರೆ ಬೇರೆ ಕಡೆ ಕಾಣಿಸ್ತದೆ. ಹೊರತು ಪಂಚಮಿ ವಿಭಕ್ತಿ ಅದಲ್ಲ. ಎಲ್ಲರೂ ಕೂಡ ಅದನ್ನು ಅವ್ಯಯ ಅಂತಲೇ ಪರಿಗಣನೆ ಮಾಡಿದ್ದಾರೆ. ಮೂಲತಃ ಯತ್ ಅಂತ ಶಬ್ದ ಒಂದಿದೆಯಲ್ಲ, ಯಹ ಯೌ ಯೇ ಯಾ ಯೇ ಯಾನಿ, ಹಾಗೆ ಯಾ ಯೇ ಯಾಹ, ಹಾಗೆ ಯತ್ ಯೇ ಯಾನಿ ಅಂತ. ಹಾಗೆ ನಪುಂಸಕಲಿಂಗ ಶಬ್ದ ಒಂದಿದೆ, ಅದಕ್ಕೆ ಯಾವುದು ಅಂತ ಹೀಗೆ ಅರ್ಥ ಆಗ್ತದೆ. ಅದು 3 ಲಿಂಗದಲ್ಲೂ ಇದೆ ಆ ಶಬ್ದ. ಯಹ ಅಂತ ಪುಲ್ಲಿಂಗ, ಯಾ ಅಂತ ಸ್ತ್ರೀಲಿಂಗ, ಯತ್ ಅಂತ ನಪುಂಸಕಲಿಂಗ. ಹಾಗೆ ಇಲ್ಲಿ ಯತ್ ಅಂತ ಬಂದರೆ ಯಾವುದು ಅಂತ ಇಷ್ಟ ಅರ್ಥ ಆಗ್ತದೆ. ಆದರೆ ಇದಲ್ಲದೆ ಒಂದು ಅವ್ಯಯನೂ ಕೂಡ ಇದೆ. ಹೀಗಾಗಿ ಅದನ್ನು ಅವ್ಯಯ ಅಂತ ಎಲ್ಲರೂ ಪರಿಗಣನೆ ಮಾಡಿದ್ದಾರೆ. ಹೇತು ಕಾರಣ ಅಂತ ಅದಕ್ಕೆ ತಾತ್ಪರ್ಯ. ಅದಕ್ಕಾಗಿ ಆಚಾರ್ಯ ಅದನ್ನು ಯತ್ ಅಂದರೆ ಯತಃ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಅದು ಕಿರಾತಾರ್ಜುನೀಯ ಮೊದಲಾದ ಬೇರೆ ಬೇರೆ ಗ್ರಂಥಗಳಲ್ಲಿ ಬಂದದ್ದನ್ನು ಕೋಶದಲ್ಲಿ ಉದ್ಧರಿಸಿದ್ದಾರೆ. ದ್ವಿಷನ್ನಿಮಿತ್ತ ಯದಿಯಂ ದಶಾತತಃ ಸಮೂಲ ಮುನ್ಮೂಲಯತೀವ ಮೇ ಮನಃ ಅಂತ. ಇಯಂ ದಶಾ, ಈ ಒಂದು ದುಸ್ಥಿತಿ ಇದು ಯಾವ ಕಾರಣದಿಂದ? ದ್ವಿಷನ್ನಿಮಿತ್ತ, ದ್ವೇಷಗಳಿಂದ, ನಮ್ಮ ವೈರಿಗಳಿಂದ ಬಂದ ಸ್ಥಿತಿ ಇದು ಅಂತ ಹೀಗೆ ಪಾಂಡವರಲ್ಲಿ ನಡೆದಂಥ ಒಂದು ಸಂಭಾಷಣೆ. ಹೀಗೆ ಯತ್ ಅಂತನ್ನುವುದಕ್ಕೆ ಕಾರಣ ಅಂತ ಅರ್ಥವನ್ನು ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ, ಮತ್ತದು ಅವ್ಯಯ ಅಂತಲೇ ಸ್ವೀಕಾರ ಮಾಡಿದ್ದಾರೆ. ಅದು ಪಂಚಮಿ ವಿಭಕ್ತಿ ಅಂತ ಆಚಾರ್ಯ ಹೇಳುವುದಾದರೆ ಅದಕ್ಕೆ ಸರಿಯಾದ ಆಧಾರ ಬೇಕಾಗ್ತದೆ. ಮತ್ತು ಆ ಶಬ್ದ ನಡೆಯೋದು ಹೇಗೆ? ಪಂಚಮಿ ವಿಭಕ್ತಿ ಅಂತ ಆದರೆ ಅದರ ಪ್ರಥಮ ವಿಭಕ್ತಿ ಹೇಗೆ, ದ್ವಿತೀಯ ವಿಭಕ್ತಿ ಹೇಗೆ ಅಂತ ಹೀಗೆಲ್ಲ ಪ್ರಶ್ನೆಗಳು ಬಂದು ನಿಲ್ತವೆ. ಆ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗೋದಿಲ್ಲ. ಈಗಿನ ಯತ್ ಶಬ್ದದಲ್ಲಿ ಯಸ್ಮಾತ್ ಎಂಬ ಶಬ್ದ ಅದಕ್ಕೆ ಪಂಚಮಿ ವಿಭಕ್ತಿ ಆಗ್ತದೆ ಹೊರತು ಯತ್ ಅಂತನೋದು ಪಂಚಮಿ ವಿಭಕ್ತಿ ಆಗೋದಿಲ್ಲ. ಆದ್ದರಿಂದ ಈ ಎತ್ತದಿತ್ಯಾದಿ ಶಬ್ದ ಪಂಚಮ್ಯಂತಹ ಪ್ರಕೀರ್ತಿತಾ ಅಂತ ಏನೋ ಭಾಗ ಇದೆ, ಇದನ್ನು ಪ್ರಾಮಾಣಿಕವಾದ ಆಚಾರ್ಯರೇ ಇದನ್ನು ಬರೆದಿದ್ದಾರೆ ಅಂತ ಸ್ವೀಕಾರ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿಕೆ ಆಗ್ತದೆ. ಒಂದು ಕಡೆ ಒಂದು ಮುದ್ರಣದಲ್ಲಿ ಅಥವಾ ಒಂದು ಯಾವುದಾದ್ರು ಹಸ್ತಪ್ರತಿಯಲ್ಲಿ ಅದು ಕಾಣದೆ ಹೋದರೂ ಕೂಡ ಒಂದು ಗೊಂದಲಕ್ಕೆ ಕಾರಣ ಆಗ್ತದೆ. ಎಲ್ಲ ಕಡೆ ಇದ್ದರೆ ಅದೊಂದು ವಿಚಾರ ಬೇರೆ. ಆಚಾರ್ಯರು ಸಂಸ್ಕೃತಕ್ಕೊಂದು ಹೊಸ ಕೊಡುಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೋಬಹುದು. ಅದೇನು ಹೊಸ ಕೊಡುಗೆ ಕೊಡುವ ಪ್ರಶ್ನವೂ ಏನಿಲ್ಲ. ಎಲ್ಲರೂ ವೀರರಾಘವರು, ಶ್ರೀಧರರು ಮೊದಲಾದವರೆಲ್ಲ ಅದಕ್ಕೆ ಅರ್ಥ ಬರದೇ ಇದ್ದಾರೆ, ಯತಃ ಅಂತ. ಆಚಾರ್ಯ ಕೊಡುಗೆಯೂ ಏನಲ್ಲ ಅದು. ಇಂಥ ಕಡೆ ಕೊಡುಗೆ ಏನಾದರೂ ಇದ್ದರೆ ಆಚಾರ್ಯ ಅದನ್ನು ಸಮರ್ಥನೆ ಮಾಡಲಿಕ್ಕಾಗಿ ಒಂದು ಯಾವುದಾದ್ರು ಕೋಶವನ್ನು ಉದ್ಧಾರ ಮಾಡ್ತಿರ್ತಾರೆ. ಅದನ್ನು ನಾವು ಹಿಂದಿನ 8ನೇ ಶ್ಲೋಕದಲ್ಲಿ ನೋಡಿದ್ದೇವೆ. ಮಹಾನ್ ಮಹೀಯ ಸಾಮಾದಿ ಅಂತ ಹೀಗೆಲ್ಲ. ಆ ಶ್ಲೋಕದಲ್ಲೂ ಕೂಡ ಏನು ಅರ್ಥ ಸಿಗಬೇಕಾಗಿತ್ತು
ಉಚಿತವಾದ ಅರ್ಥವನ್ನು ಅಲ್ಲಿ ಬೇರೆ ವ್ಯಾಖ್ಯಾನಕಾರರೆಲ್ಲ ಬರದೇ ಇದ್ದಾರೆ. ಆದರೆ ಆ ಅರ್ಥವನ್ನು ತಗೊಳ್ಳುವುದು ಹೇಗೆ? ತಪಸ್ಸು ಮಾಡುವವರಲ್ಲಿ ಅತಿ ದೊಡ್ಡ ತಪಸ್ವಿ ಅನ್ನೋ ಅರ್ಥವನ್ನು ಹೇಗೆ ತಗೊಳ್ಳುವುದನ್ನು ಅವರು ಯಾರೂ ವಿವರಿಸಿಲ್ಲ. ಅರ್ಥ ಬರೆದಿದ್ದಾರೆ. ಅದಕ್ಕೊಂದು ಆಧಾರವನ್ನು ಆಚಾರ್ಯರು ವ್ಯಾಸ ನಿರುಕ್ತದಿಂದ ತೋರಿಸಿದ್ದಾರೆ. ಇಲ್ಲಿ ಇದೊಂದು ಬಹಳ ಸರಳವಾದಂಥ ಪ್ರಕ್ರಿಯೆ. ಯತ ಎಂಬ ಶಬ್ದಕ್ಕೆ ಯಾವ ಕಾರಣದಿಂದ ಅಂತ ಅರ್ಥ ಇರೋದು. ಹಾಗಿರುವಾಗ ಇಂಥದೊಂದು ಮಾತನ್ನು ಆಚಾರ್ಯ ತೋರಿಸುವ ಅಗತ್ಯವೂ ಇಲ್ಲ. ಬೇರೆ ಪಾಠದಲ್ಲಿ ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಸರ್ವಮೂಲದ ಅಂತರ್ಗತವಾದ ಭಾಗವತ ತಾತ್ಪರ್ಯ ಪಾಠದಲ್ಲಿ ಅದಿಲ್ಲ. ಆದ್ದರಿಂದ ಅದನ್ನು ದೂರ ಇಡುವುದು ಒಳ್ಳೆಯದಂತ ಕಾಣಿಸ್ತದೆ. ಪಂಚಮಿ ವಿಭಕ್ತಿ ಅಂತಾದರೆ ನಾನು ಮುಖ್ಯವಾಗಿ ಹೇಳಿದ್ದು ಪ್ರಥಮ ವಿಭಕ್ತಿ ಹೇಗೆ, ಆ ಶಬ್ದ ನಡೆಯೋದು ಹೇಗೆ ಅನ್ನೋ ಪ್ರಶ್ನಕ್ಕೆ ಉತ್ತರ ಕೊಡಬೇಕಾಗ್ತದೆ. ಆದ್ದರಿಂದ ಅದನ್ನು ಬಿಡುವುದು ಒಳ್ಳೆಯದು. ಯಾದವಾರರು ಮೊದಲಾದವರು ಹೇಳಿದ್ದಾರೆ, ಆದರೆ ಅದನ್ನು ಬಿಡುವುದು ಒಳ್ಳೆಯದು. ಇನ್ನೂ ಒಂದು ಮಹತ್ವದ ಅಂಶ ನಾವು ಗಮನಿಸಬೇಕಾಗುತ್ತದೆ. ಬನ್ನಂಜ ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಪುಸ್ತಕದಲ್ಲಿ ಅದಿಲ್ಲ ಅಂತ ಅಷ್ಟು ಮಾತ್ರ ಅಲ್ಲ. ಈ ಭಾಗವತ ತಾತ್ಪರ್ಯಕ್ಕೆ ಆಯಿ ನರಸಿಂಹಾಚಾರ್ಯರು ಮತ್ತು ಛಲಾರಿ ನಾರಾಯಣಾಚಾರ್ಯರು ಅಂತ ಬರೆದದ್ದು 2 ವ್ಯಾಖ್ಯಾನಗಳಿವೆ. ದೀಪಿಕಾ ಮತ್ತು ಪ್ರಬೋಧಿನಿ ಅಂತ 2 ವ್ಯಾಖ್ಯಾನಗಳು. ಅದರಲ್ಲೂ ಕೂಡ ಆ ಪುಸ್ತಕದಲ್ಲೂ ಕೂಡ ಯತಃ ಅಂತ ಇಷ್ಟು ಮಾತ್ರ ಇದೆ ಭಾಗವತ ತಾತ್ಪರ್ಯ. ಅದರ ಮುಂದೆ ಮಾಯಾತೀತತ್ವ ಅಂತಿದೆ, ಅದು ಮುಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು. ಈ ಶ್ಲೋಕದಲ್ಲಿ ಎತ್ತದಿತ್ಯಾದಯ ಶಬ್ದ ಪಂಚಮ್ಯಂತಹ ಪ್ರಕೃತಿತ ಅನ್ನೋ ಭಾಗ ಏನೊಂದು ಕಾಣಿಸ್ತಾ ಇದೆ ಎಕ್ಸ್ಟ್ರಾ ಕೆಲವು ಕಡೆ. ಇದು ಆ ಇನ್ನೊಂದು ಪುಸ್ತಕದಲ್ಲೂ ಕೂಡ ಇಲ್ಲ. ಗೋವಿಂದಾಚಾರ್ಯ ಪುಸ್ತಕದಲ್ಲಿ ಇಲ್ಲ ಅಂತ ಮಾತ್ರ ಅಲ್ಲ, ಕೆಲವು ಬೇರೆ ಪುಸ್ತಕಗಳಲ್ಲೂ ಇಲ್ಲ. ಇದೇ ಈಗ ದ್ವೈತ ವೇದಾಂತ ಅಧ್ಯಯನ ಸಂಶೋಧನಾ ಪ್ರತಿಷ್ಠಾನದಿಂದ ಪ್ರಕಟಿತ ಆಗಿರುವಂಥ ಪುಸ್ತಕಗಳು ಇವೆರಡೂ ಕೂಡ. ಶ್ರೀಮದ್ ಭಾಗವತ ಇದು ಯಾದವಾರ್ಯದು ವಿಜಯಧ್ವಜರದು ವ್ಯಾಖ್ಯಾನ ಇರುವಂಥ ಪುಸ್ತಕ. ಅದರಲ್ಲಿ ಭಾಗವತ ತಾತ್ಪರ್ಯ ಮುದ್ರಿಸಿದ್ದಾರೆ. ಹಾಗೆಯೇ ಅದೇ ಸಂಸ್ಥೆಯಿಂದ ಪ್ರಕಟ ಆಗಿರುವ ಭಾಗವತ ತಾತ್ಪರ್ಯ ನಿರ್ಣಯ, ಅದಕ್ಕೆ ನಾನೀಗಾಗಲೇ 2 ಹೆಸರು ಹೇಳಿದೆ, ಹರಹರಿ ಆಚಾರ್ಯರು ಮತ್ತು ನಾರಾಯಣಾಚಾರ್ಯರು ಅಂತ. ಅವರು ಬರೆದಿರುವ ದೀಪಿಕಾ ಮತ್ತು ಪ್ರಬೋಧಿನಿ ಅಂತ 2 ವ್ಯಾಖ್ಯಾನಗಳು. ಅಲ್ಲಿಯೂ ಕೂಡ ಯತತಃ ಅಂತ ಇಷ್ಟೇ ಇದೆ, ಮುಂದಿನ ಈ ಶ್ಲೋಕ ಇಲ್ಲವೇ ಇಲ್ಲ. ಹೀಗಿರುವಾಗ ಈ ಶ್ಲೋಕ ಬಂತು ಎಲ್ಲಿಂದ? ಪುರಾಣಿಕಾಚಾರ್ಯರು ಕೂಡ ಇದನ್ನು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಅನುವಾದ ಮಾಡಿದ್ದಾರೆ. ಎತ್ತದಿತ್ಯಾದೇ ಶಬ್ದ ಪಂಚಮ್ಯಂತ ಪ್ರಕೀರ್ತಿತಾ ಅಂತ ಅನ್ನೋದನ್ನು ಅನುವಾದ ಮಾಡಿದ್ದಾರೆ. ಒಂದೇ ಸಂಸ್ಥೆಯವರು, ದ್ವೈತ ವೇದಾಂತ ಅಧ್ಯಯನ ಸಂಸ್ಥೆಯಿಂದ ಪ್ರಕಟ ಆಗಿರುವಂಥ ಒಂದೇ ಪುಸ್ತಕ, ಅದರಲ್ಲಿ ಒಂದು ಕಡೆ ಪಾಠ ಇದೆ, ಇನ್ನೊಂದು ಕಡೆ ಇಲ್ಲ ಅಂತ ಅನ್ನೋದನ್ನು ಸರಿಯಾಗಿ ಗಮನಿಸಬೇಕಾಗ್ತದೆ. ಅಥವಾ ಅಡಿ ಟಿಪ್ಪಣಿಯಲ್ಲಿ ಆದರೂ ಹಾಕಬೇಕಾಗ್ತದೆ. ಇಲ್ಲದೆ ಹೋದರೆ ಅದಕ್ಕೆ ಅನುವಾದ ಮಾಡೋರು ಅನುವಾದ ಮಾಡ್ತಾರೆ, ಮುಂದೆ ಅದನ್ನು ಇನ್ನೊಂದು ಯಾವುದಾದ್ರು ಸಂದರ್ಭದಲ್ಲಿ ಕೋಟ್ ಮಾಡೋರು ಕೋಟ್ ಮಾಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಒಂದು ಗೊಂದಲ ಇದೆ ಅಂತಾದರೂ, ಅದ್ರ ಬಗ್ಗೆ ಒಂದು ವಿವಾದ ಇದೆ ಅಂತಾದರೂ ನಮ್ಮ ಗಮನದಲ್ಲಿ ಇರಬೇಕು. ನಾವು ಯಾವುದೇ ಪಾಠವನ್ನು ಸ್ವೀಕಾರ ಮಾಡೋಣ, ಎತ್ತದಿತ್ಯಾದೇ ಶಬ್ದ ಪಂಚಮಿಂತ ಪ್ರಕೀರ್ತಿತ ಅನ್ನೋದು ಆಚಾರ್ಯ ಹೇಳಿದ ಪಾಠ ಅಂತ ಬೇಕಾದರೆ ನಾವು ದೃಢವಾಗಿ ನಂಬೋಣ. ಆದರೆ ಅದು ಬೇರೆ ಕಡೆ ಇಲ್ಲ ಅನ್ನೋದನ್ನು ಕೂಡ ನಾವು ನಮ್ಮ ಸಂಶೋಧನಾ ಲೇಖನಗಳನ್ನು ಮಾಡುವಾಗ, ಸಂಶೋಧನಾತ್ಮಕ ಪ್ರವಚನಗಳನ್ನು ಮಾಡುವಾಗ ಹೇಳಬೇಕಾಗ್ತದೆ. ಇಲ್ಲದೆ ಹೋದರೆ ಇಂಥ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಇನ್ನೊಬ್ಬರು ಏನು ಮಾಡಿದ್ದಾರೆ ಅನ್ನೋದನ್ನು ಗಮನಿಸಬೇಕು ಮಾಡುವವರು. ಇದು ನನ್ನದೊಂದು ಸಲಹೆ ವಿದ್ವಾಂಸರಿಗೆ. ಒಂದೇ ಸಂಸ್ಥೆಯವರು ಪ್ರಕಟ ಮಾಡಿದ 2 ಪುಸ್ತಕಗಳು, ಅದರಲ್ಲಿ ಒಂದು ಕಡೆ ಬಂತು, ಇದು ಇನ್ನೊಂದು ಕಡೆ ಬರಲಿಲ್ಲ. ಹೇಗೆ? ಯಾವ ಹಸ್ತಪ್ರತಿಯನ್ನು ಅವರು ಅವಲಂಬಿಸಿದ್ರು? ಅಥವಾ ಹಸ್ತಪ್ರತಿಯಲ್ಲಿ ಹೋದರೂ ಕೂಡ ಹಳೆಯ ಮುದ್ರಣಗಳನ್ನು ಯಾವುದನ್ನು ಅವಲಂಬಿಸಿದ್ರು? ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನಗಳನ್ನು ಮುದ್ರಿಸುವ ಒಂದು ಪುಸ್ತಕ, ಮತ್ತು ಪ್ರಬೋಧಿನಿ ದೀಪಿಕಾ ಅವುಗಳನ್ನು ಮುದ್ರಿಸುವಂಥ ಇನ್ನೊಂದು ಪುಸ್ತಕ. ಅವಕ್ಕೆ ಮೂಲವಾದ ಪುಸ್ತಕಗಳು ಯಾವುದು? ಇದನ್ನೆಲ್ಲ ತುಂಬ ಆಲೋಚನೆ ಮಾಡಬೇಕಾಗ್ತದೆ. ಮತ್ತು ವಿಜಯಧ್ವಜರು ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟವರಲ್ಲ. ಅವರು ಭಾಗವತಕ್ಕೆ ಮಾತ್ರ ವ್ಯಾಖ್ಯಾನ ಮಾಡ್ತಾರೆ. ನಡುವೆ ಭಾಗವತ ತಾತ್ಪರ್ಯದ ಅಂಶಗಳನ್ನು ತಗೊಳ್ತಾರೆ ಅಷ್ಟೇ. ಆದರೆ ಯಾದವಾರ್ಯರು ಭಾಗವತ ತಾತ್ಪರ್ಯಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಎತ್ತದಿತ್ಯಾದ ಶಬ್ದ ಅಂತ ಅನ್ನೋದೇನಿದೆ ಅದನ್ನು ಪ್ರಮಾಣವಾಗಿ ಸ್ವೀಕಾರ ಮಾಡಿದ್ದಾರೆ. ಇವ್ರಿಗಿಂತ ನಿರ್ದಿಷ್ಟವಾಗಿ ಪ್ರಬೋಧಿನಿ ಮತ್ತು ದೀಪಿಕಾ ವ್ಯಾಖ್ಯಾನ ಮಾಡುವವರು ಭಾಗವತ ತಾತ್ಪರ್ಯಕ್ಕೆ ಮಾತ್ರ ವ್ಯಾಖ್ಯಾನ ಮಾಡುವವರು. ಅದಕ್ಕೆ ಮಾತ್ರ ಮಾಡುವವರು ಖಂಡಿತವಾಗಿಯೂ
ಎತ್ತದಿತ್ಯಾದಿ ಶಬ್ದ ಪಂಚಮ್ಯಂತಹ ಪ್ರಕೀರ್ತಿತ ಅಂತ ಬಂದಿದ್ರೆ ಅವಕ್ಕೆ ವ್ಯಾಖ್ಯಾನ ಮಾಡಲೇಬೇಕಾಗ್ತದೆ. ಇಲ್ಲದೆ ಹೋದರೆ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟವರಿಗೆ ಅದೊಂದು ಕೊರತೆ ಆಗಿಬಿಡ್ತದೆ, ಅದೊಂದು ನ್ಯೂನತೆ ಆಗ್ತದೆ ಅವ್ರ ವ್ಯಾಖ್ಯಾನದಲ್ಲಿ. ಆದ್ದರಿಂದ ಇದನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಿ ಇದನ್ನು ಬಿಟ್ಟುಬಿಡುವುದು ಒಳ್ಳೆಯದು. ಮತ್ತು ಕೆ ಟಿ ಪಾಂಡುರಂಗಾಚಾರ್ಯ ಮುದ್ರಿಸಿದ ಪುಸ್ತಕದಲ್ಲಿ ಯತಃ ಎತ್ತದಿತ್ಯಾದಿ ಶಬ್ದ ಪಂಚಮಿಂತಹ ಪ್ರಕೃತಿತಾ ಇತಿಚ ಮುಂದೆ ಮಾಯಾತೀತತ್ವಾತ್ ಅಂತಿದೆ. ಆ ಮಾಯಾತೀತತ್ವಾತ್ ಅನ್ನೋದು ಕೂಡ ಪ್ರಾಯ ಈ ಶ್ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಮುಂದೆ ನವರ್ತತೆ ಯತ್ರ ರಜಸ್ತಮಸ್ತಯೋ ಅಂತ ಶ್ಲೋಕ ಇದೆಯಲ್ಲ, ಆ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು ಅಂತ ಕಾಣಿಸ್ತದೆ. ಆದರೆ ಅದೇನು ಅಷ್ಟು ದೊಡ್ಡ ವಿಷಯ ಏನಲ್ಲ. ಯಾಕೆಂದರೆ ಆ ಮಾಯಾತೀತತ್ವಾತಂತ ಮುಂದಿನ ಶ್ಲೋಕದಲ್ಲಿ ಹೇಳಿದಾರೋ ಆಚಾರ್ಯರು, ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಹೇಳಿದಾರೋ ಅದು ಸ್ಪಷ್ಟ ಆಗೋದಿಲ್ಲ. ಆಚಾರ್ಯರು ಭಾಗವತ ತಾತ್ಪರ್ಯವನ್ನು ಬರಿತಾ ಕೂತಾಗ ಒಂದೊಂದು ಭಾಗವತ ಶ್ಲೋಕವನ್ನು ಬರೆದು ಅದಕ್ಕೆ ಭಾಗವತ ತಾತ್ಪರ್ಯ ಹೀಗೆ ಬರಿತಾ ಹೋಗಿಲ್ಲ. ಭಾಗವತ ತಾತ್ಪರ್ಯವನ್ನು ಬರಿತಾ ಹೋಗ್ತಾರೆ. ಅದರಲ್ಲಿ ಆಚಾರ್ಯರು ಬಳಕೆ ಮಾಡಿದ ಶಬ್ದಗಳು ಯಾವ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು ಅನ್ನೋದನ್ನು ನಾವೇ ಹುಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಮಾಯಾತೀತತ್ವಾತ್ ಅಂತ ಒಂದು ಮಾತೇನಿದೆ ಅದನ್ನು ಮುಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು ಅಂತ ಗೋವಿಂದಾಚಾರ್ಯ ಹೇಳಿದ್ದಾರೆ. ನವರ್ತತೆ ಯತ್ರ ರಜಸ್ತಮಸ್ತಯೋ ಅಂತ ಆ ಶ್ಲೋಕಕ್ಕೆ ಸಂಬಂಧಪಟ್ಟದ್ದಾದರೂ ಕೂಡ ಅದನ್ನು ಈ ಹಿಂದಿನ ಶ್ಲೋಕಕ್ಕೂ ತಗೊಳ್ಬೇಕು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಪ್ರಕೃತಿಯ ನಿಯಮಗಳಿಗೆ ಅತೀತವಾದ್ದು ಅಂತ ಮುಂದಿನ ಶ್ಲೋಕಕ್ಕೂ ಸಂಬಂಧಪಡ್ತದೆ, ಈ ಶ್ಲೋಕಕ್ಕೂ ಸಂಬಂಧಪಡ್ತದೆ. ಹಾಗೇನೆ ಯಾದವಾರರು ಕೂಡ ಅದನ್ನು ಅರ್ಥ ಮಾಡಿದ್ದಾರೆ. ಸಂಕ್ಲೇಶ ಅನ್ನೋದಕ್ಕೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಒಂದು ಯಾವುದೋ ಅರ್ಥ ಬರೆದು ನಾವು ನೋಡಿದ್ವಿ. ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶ ಸಂಕ್ಲೇಶ ಅಂತ. ಸಂಕ್ಲೇಶ ಅಂದರೆ ವಿವಿಧ ದುಃಖಾನಿ ಅಂತ ಅರ್ಥ ಬರೀತಾರೆ ಯಾದವೇಂದ್ರರು. ಮೋಹ ಅಂದರೆ ಅತಸ್ಮಿನ್ ತದ್ಗ್ರಹ. ಸಾಧ್ವಸ ಅಂದರೆ ಭಯ, ಅದರಲ್ಲೇನೂ ಸಂಶಯ ಇಲ್ಲ. ಭೀತಿರ್ಭಿ ಸಾಧ್ವಸಂ ಭಯಂ ಅಂತಿದೆ. ಮೋಹ ಅಂತಿದೆಯಲ್ಲ, ಮೋಹಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿಯ ಅರ್ಥ ಆಗ್ತದೆ. ನಾನು ನನ್ನವರು ಅನ್ನೋ ಮೋಹ ಅಂತ ಕೆಲವು ಕಡೆ ಅರ್ಥ ಆಗ್ತದೆ. ಇಲ್ಲಿ ಮೋಹ ಅಂದರೆ ಅತಸ್ಮಿನ್ ತದ್ಗ್ರಹ, ಯಾವುದು ಏನಾಗಿಲ್ಲವೋ ಅದನ್ನು ತಿಳ್ಕೊಳ್ಳೋದು. ಉದಾಹರಣೆಗೆ ಹಗ್ಗ ಹಾವಾಗಿಲ್ಲದೆ ಇದ್ದಾಗ ಅದನ್ನು ಹಗ್ಗವನ್ನು ಹಾವು ಅಂತ ಭ್ರಮಿಸುವುದು, ಹೀಗೂ ಅರ್ಥ ಆಗ್ಬೋದು. ನಾನು ನನ್ನದು ಅನ್ನುವಂಥ ಅಭಿಮಾನಕ್ಕೂ ಕೂಡ ಕೆಲವು ಬಾರಿ ಮೋಹ, ಮಕ್ಕಳ ಬಗ್ಗೆ ಮೋಹ ಅಂತೆಲ್ಲ ಹೇಳ್ತಿರ್ತಾರೆ. ಸ್ವಸ್ಮಿನ್ ದುಃಖ ತಾದಾತ್ಮ್ಯ ಭ್ರಮಶ್ಚ ಇತ್ಯಾದಿ ಕೆಲವು ಬೇರೆ ಅರ್ಥಗಳನ್ನು ಬರೀತಾರೆ. ಅಂತೂ ತಪ್ಪು ತಿಳುವಳಿಕೆ, ಇಲ್ಲಿ ನಾವು ಮಕ್ಕಳು ನಾವು ನಮ್ಮದು ಅನ್ನೋದ್ರ ಬಗ್ಗೆ ಮೋಹ ಅಂತ ಅರ್ಥ ಇಟ್ಕೊಂಡಿಲ್ಲ ಅವರು. ತಪ್ಪು ತಿಳುವಳಿಕೆಯನ್ನು ಮೋಹ ಎಂಬ ಶಬ್ದದಿಂದ ಹೇಳಿದಂತೆ ಕಾಣಿಸ್ತದೆ. ಯಾದವೇಂದ್ರ ಹೇಳಿಲ್ಲದೆ ಇರಬಹುದು, ಆದರೂ ಮೋಹ ಅಂದರೆ ಕುರುಡು ಅಭಿಮಾನ ಅಂತ ಏನು ಅರ್ಥ ಇದೆ ಅದನ್ನು ಕೂಡ ತಗೊಳ್ಳಿಕ್ಕೇನು ತಪ್ಪೇನಿಲ್ಲ. ಮೋಕ್ಷದಲ್ಲಿ ಅದು ಯಾವುದೂ ಕೂಡ ಇರೋದಿಲ್ಲ ಅನ್ನೋದು ಸತ್ಯವಾದ ಸಂಗತಿಯೇ. ಮೂರ್ಖತನ, ಇದನ್ನು ವಿಜಯಧ್ವಜರು ಮತ್ತು ಯಾದವಾರ್ಯರು ಮೌಢ್ಯ ಅಂತ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಬೇರೆ ಬೇರೆ ವ್ಯಾಖ್ಯಾನಕಾರ ಮಾಡಿದ್ದನ್ನು ಹೇಳಿದ್ದೇನೆ. ಅದನ್ನು ಆಯಾ ಪ್ರಸಂಗದಲ್ಲಿ ನಾವೇ ತಿಳ್ಕೊಳ್ಬೇಕಷ್ಟೆ. ಹೊಂದಾಣಿಕೆ ಮಾಡಿಕೊಂಡು ತಪ್ಪಲ್ಲದೆ ಇರುವ ಯಾವ ಅರ್ಥವನ್ನಾದರೂ ನೋಡಲಿಕ್ಕೆ ಏನು ತೊಂದರೆ ಇಲ್ಲ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಗಮನಿಸ್ತಾ ಇರಬೇಕು, ಯಾದವಾರ್ಯರ ವ್ಯಾಖ್ಯಾನಗಳಲ್ಲಿ ಅನೇಕ ಸಮಸ್ಯೆಗಳು ಹೀಗೆ ಕಾಣ್ತವೆ. ಆದರೆ ಯಾದವಾರ್ಯರು ವಿಜಯಧ್ವಜರು ಮೊದಲಾದ ಎಲ್ಲ ಜ್ಞಾನಿಗಳಿಗೂ ನಮ್ಮಂಥವರು ಸಾಮಾನ್ಯರು ಋಣಿಗಳೇ ಆಗಿರ್ತೇವೆ. ಆದರೆ ಅವರು ಏನು ಬರೆದಿಟ್ಟಿದ್ದಾರೆ ಅದನ್ನೆಲ್ಲವನ್ನೂ ಸಾರಾಸಗಟಾಗಿ ಪೂರ್ಣವಾಗಿ ಪ್ರಮಾಣ ಅಂತ ಸ್ವೀಕಾರ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅನೇಕ ಥರದ ಸಮಸ್ಯೆಗಳು ಹಿಂದೆನೂ ಕೂಡ ಕಾಣ್ತಾ ಇದ್ದವು ಯಾದವಾರ್ಯರ ವ್ಯಾಖ್ಯಾನದಲ್ಲಿ, ಹಿಂದಿನ ವ್ಯಾಖ್ಯಾನಕಾರರಿಗೂ ಕೂಡ. ಅವರನ್ನು ಗುರುತಿಸಿದ್ದಾರೆ ಅನೇಕ ಜನ. ಈಗ ಪ್ರಾಚೀನ ವ್ಯಾಖ್ಯಾನಕಾರರು ಅದನ್ನೆಲ್ಲ ತಮ್ಮ ತಮ್ಮ ಟಿಪ್ಪಣಿಗಳಲ್ಲಿ ಬರೆದಿಟ್ಟಿದ್ದಾರೆ. ನಮ್ಮಂಥವ್ರಿಗೂ ಕೂಡ ಏನಾದರೂ ಕಂಡ್ರೆ ಅದನ್ನು ಸಮಾಜದ ವಿದ್ವಾಂಸರು, ಮುಖ್ಯವಾಗಿ ವಿದ್ವಾಂಸರ ಗಮನಕ್ಕೆ ತಂದಿರ್ತೇವೆ. ಇದರ ಅರ್ಥ ಯಾದವಾರ್ಯರ ಟಿಪ್ಪಣಿಯಲ್ಲಿ ಮಾತ್ರ ದೋಷಗಳಿವೆ ಅಂತಲ್ಲ, ಸಮಸ್ಯೆಗಳಿವೆ ಅಂತಲ್ಲ. ವಿಜಯಧ್ವಜರ ಟಿಪ್ಪಣಿಯಲ್ಲೂ ಕಾಣಿಸ್ತವೆ, ಯಾದವಾರ್ಯರ ಟಿಪ್ಪಣಿಯಲ್ಲೂ ಕೂಡ ಕಾಣಿಸ್ತವೆ, ಮತ್ತಿತರ ಟಿಪ್ಪಣಿಗಳಲ್ಲೂ ಕೂಡ ಕಾಣಿಸ್ತವೆ. ಅದರ ಬಗ್ಗೆ ಹೀಗೆ ಸಮಸ್ಯೆ ಇದೆ ಅಂತ ಹೇಳಿ ಅದನ್ನು ಸ್ವಲ್ಪ ದೂರ ಇಡುವುದು ಒಳ್ಳೆಯದು ಇಷ್ಟೇ.
ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.